ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಮಾದರಿಯಲ್ಲಿ ಅದಕ್ಕಿಂತ ದೊಡ್ಡ ಪ್ರಕರಣವನ್ನ ಬೆಳಗಾವಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಿ ಈಗ ಏನು ಪ್ರಕರಣವನ್ನ ಬಯಲಿಗೆಳೆಯಲಾಗಿದೆ. ಇದರಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಜನ ಗ್ರಾಹಕರು ಇರೋದು ಈಗ ಪ್ರಾಥಮಿಕ ಮೂಲಗಳ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಒಂದು ಪ್ರಕರಣದಲ್ಲಿ ಸುಮಾರು ಏನು 50 ಕೋಟಿಗೂ ಹೆಚ್ಚು ಮೌಲ್ಯದ ಪ್ರಕರಣ ಇದ್ದಾಗಿದ್ದರಿಂದ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಇವತ್ತು ಸಿಐಡಿ ಅಧಿಕಾರಿಗಳು ಬೆಳಗಾವಿಗೆ ಬಂದು ಈ ಒಂದು ಪ್ರಕರಣವನ್ನ ವಿಚಾರಣೆಯನ್ನ ಆರಂಭಿಸಲಿದ್ದಾರೆ. ಏನು ಆದಿತ್ಯ ಕ್ಯಾಪಿಟಲ್ ನಲ್ಲಿ ಹೂಡಿಕೆ ಮಾಡಿದವರಿಗೆ ಈಗ ಏನು ಢವಢವ ಆರಂಭ ಆಗಿರತಕ್ಕಂಥದ್ದು. ಆದಿತ್ಯ ಕ್ಯಾಪಿಟಲ್ ನಲ್ಲಿ ಎಷ್ಟು ಹೂಡಿಕೆ ಆಗಿದೆ ಮತ್ತು ಅಲ್ಲಿ ಏನೆಲ್ಲ ಬೆಳವಣಿಗೆ ನಡೆದಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಮೇಲೆ ಮೇ 14ರಂದು ಇಲ್ಲಿನ ಎಸಿ ಶ್ರವಣ್ ನಾಯಕ್ ನೇತೃತ್ವದಲ್ಲಿ ಒಂದು ದಾಳಿಯನ್ನು ಮಾಡಲಾಗಿತ್ತು. ಬಳಿಕ ಒಂದು ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಸಿಐಡಿ ಏನೆಲ್ಲಾ ಪ್ರಕರಣದಲ್ಲಿ ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದನ್ನ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದೆ. ಈಗ ಅದೇ ರೀತಿ ಮತ್ತೊಂದು ಜೂನ್ 4ರಂದು ಬೆಳಗಾವಿಯ ಭಾಗ್ಯನಗರದ 5ನೇ ಕ್ರಾಸ್ನಲ್ಲಿರುವ ಆದಿತ್ಯ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಎಸಿ ಶ್ರವಣ್ ನಾಯಕ್, ಸಹಕಾರ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಒಂದು ದಾಳಿಯನ್ನ ಮಾಡಲಾಗಿತ್ತು. ಈ ಒಂದು ದಾಳಿಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಗ್ರಾಹಕರು ಒಂದು ಆದಿತ್ಯ ಕ್ಯಾಪಿಟಲ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ. ಅಲ್ಲಿನ ಸಿಬ್ಬಂದಿ ಏನು ದಾಳಿ ಮಾಡಿದಂತ ವೇಳೆ ಸಹಕಾರವನ್ನ ನೀಡಿಲ್ಲ, ಏನು ಅನೇಕ ಲ್ಯಾಪ್ಟಾಪ್ ನಲ್ಲಿದ್ದಂತಹ ಮಾಹಿತಿಯನ್ನ ಡಿಲೀಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪಗಳು ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ಈ ಪ್ರಕರಣವು ಕೂಡ ಈಗ ಸಿಐಡಿಗೆ ಹಸ್ತಾಂತರವಾಗಿದ್ದು ಸಿಐಡಿ ಅಧಿಕಾರಿಗಳು ಇದನ್ನ ವಿಚಾರಣೆ ನಡೆಸಿದ್ದಾರೆ. ಆದಿತ್ಯ ಕ್ಯಾಪಿಟಲ್ ನ ಮಾಲೀಕ ಸಿಒ ಬಾಲರಾಜ್ ಮಾನೆ ವಿರುದ್ಧ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅವರು ದೇಶ ಬಿಟ್ಟು ಹೋಗದಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಅನೇಕ ಏರ್ಪೋರ್ಟ್ ಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಅದೇ ರೀತಿ ಬಂಧನಕ್ಕೆ ವಿಶೇಷ ತಂಡವನ್ನು ಕೂಡ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಈಗ ಏನು ತಂಡವನ್ನ ರಚನೆಯನ್ನ ಮಾಡಿ ಆದೇಶ ಹೊರಡಿಸಿದ್ದಾರೆ. ಏನು ಆದಿತ್ಯ ಕ್ಯಾಪಿಟಲ್ ರಾಜ್ ಬೆಳಗಾವಿಯಲ್ಲಿ ಭಾಗ್ಯನಗರದಲ್ಲಿ ಒಂದು ಬ್ರಾಂಚ್ ಇದ್ದು ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ 9 ಕಡೆಗಳಲ್ಲಿ ಇದರ ಬ್ರಾಂಚ್ ಅನ್ನ ಹೊಂದಿದೆ. ಇದು ಸಾವಿರಾರು ಜನರಿಂದ ಹೂಡಿಕೆಯನ್ನ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣವನ್ನ ಏನು ಹೂಡಿಕೆ ಮಾಡ್ತಾ ಇದ್ರು. ಬಂದ ಲಾಭದಲ್ಲಿ ಗ್ರಾಹಕರಿಗೂ ಕೊಡ್ತಾ ಇದ್ರು ಮತ್ತು ಗ್ರಾಹಕರಿಗೆ ಅಕೌಂಟ್ ಮೂಲಕ ಟಿಡಿಎಸ್ ಕಟ್ ಮಾಡಿ ಹಣವನ್ನ ಕೊಡ್ತಾ ಇದ್ರು ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ. ಆದರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ರೆ ಅದರ ರಿಸ್ಕ್ ಅನ್ನ ಇವರು ಜನರಿಗೆ ಹೇಳ್ತಾ ಇರಲ್ಲ. ಕೇವಲ 5ರಷ್ಟು ಬಡ್ಡಿ ಮತ್ತು ಅಸಲನ್ನ ಕೊಡ್ತೀವಿ ಅಂತಕ್ಕಂಥ ಆಮಿಷವನ್ನ ಒಡ್ತಾ ಇದ್ರು ಅಂತಕ್ಕಂಥ ಮಾಹಿತಿಗಳು ಇರತಕ್ಕಂಥದ್ದು. ಏನೋ ಮಾರ್ಕೆಟ್ ಇಂಟೆಲಿಜೆನ್ಸಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಅನೇಕ ಕಂಪ್ಲೇಂಟ್ಸ್ ಗಳು ಬಂದಿತ್ತು. ಹೀಗಾಗಿ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ರಚಿಸಿದ್ರು. ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ವರದಿಯನ್ನ ಕೊಟ್ಟಿದ್ರು. ಹೀಗಾಗಿ ವರದಿಯನ್ನು ಆಧರಿಸಿ ದಾಳಿಯನ್ನ ಮಾಡಲಾಗಿದೆ. ಸುಮಾರು 7,000 ಜನ ಗ್ರಾಹಕರು ಅದರ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದು ಗೊತ್ತಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಕೆಲ ಸಿಬ್ಬಂದಿಗಳು ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ. 2-3 ದಿನಗಳ ಕಾಲ ಆದಿತ್ಯ ಕ್ಯಾಪಿಟಲ್ ರಾಜ್ ಮೇಲೆ ದಾಳಿ ಮಾಡಿ ಅಲ್ಲಿನ ದಾಖಲೆಗಳನ್ನು ಪರಿಶೀಲನೆ ವೇಳೆಯಲ್ಲಿ ಇವರು ವೆಬ್ಸೈಟ್ ಅನ್ನ ಶಟ್ ಡೌನ್ ಮಾಡಿದ್ದು ಕೂಡ ಬಯಲಾಗಿದೆ. ಜೊತೆಗೆ ಏನು ಅಂದ್ರೆ ಲ್ಯಾಪ್ಟಾಪ್ ಮತ್ತು ಸಿಸ್ಟಮ್ಗಳಿದ್ದಂತಹ ಅನೇಕ ದಾಖಲೆಗಳನ್ನು ಅಲ್ಲಿನ ಸಿಬ್ಬಂದಿ ಅಳಿಸಿ ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಗರ ಪೊಲೀಸರು ಮತ್ತು ಈಗ ಜಿಲ್ಲಾಡಳಿತಕ್ಕೂ ಕೂಡ ಈ ಒಂದು ಪ್ರಕರಣ ಸವಾಲಾಗಿದೆ. ಹೀಗಾಗಿ ಈ ಒಂದು 50 ಕೋಟಿ ಗಿಂತಲೂ ಹೆಚ್ಚು ಮೌಲ್ಯದ ಪ್ರಕರಣ ಇದ್ದಾಗಿದ್ದರಿಂದ ಇದನ್ನು ಕೂಡ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಈಗಾಗಲೇ 3-4 ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದ್ದು ಅಕೌಂಟ್ ನಲ್ಲಿ ಸುಮಾರು 200 ಕೋಟಿಗೂ ಹೆಚ್ಚು ಹಣ ಇರತಕ್ಕಂಥದ್ದು ಈಗ ಪತ್ತೆಯಾಗಿದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಇದೊಂದು 2ನೇ ಪ್ರಕರಣ ಆಗಿದ್ದು ಈ ಪ್ರಕರಣವನ್ನು ಕೂಡ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಲ್ಲಿ ಅನೇಕ ಕಡೆಗಳಲ್ಲಿ ತನಿಖೆ ಮಾಡಬೇಕಾದಂತ ಅವಶ್ಯಕತೆ ಇರತಕ್ಕಂಥದ್ದು. ಬಾಲರಾಜ್ ಈ ಒಂದು ಸಂಸ್ಥೆಯ ಸಿಇಒ ಬಾಲರಾಜ್ ಮಾನೆಯನ್ನ ವಶಕ್ಕೆ ಪಡೆಯಕ್ಕೆ ಬೆಳಗಾವಿ ಪೊಲೀಸರು ಈಗ ತಂಡವನ್ನ ರಚನೆ ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಏನು ಬೆಳಗಾವಿಯಲ್ಲಿ ಅಧಿಕ ಬಡ್ಡಿಯನ್ನ ಕೊಡ್ತೇವೆ ಅಂತಕ್ಕಂಥ ಒಂದು ಆಮಿಷ ಏನಿದೆ ಇದು ಸಾಕಷ್ಟು ನೂರಾರು ಗ್ರಾಹಕರನ್ನ ಈಗ ಬೀದಿಗೆ ಬರುವಂತೆ ಮಾಡುವಂತದ್ದು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅವರು ಏನು ದೂರು ನೀಡಿದ್ದಾರೆ ಅದರ ಆಧಾರದ ಮೇಲೆ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆಕ್ಟ್, ಕೆಪಿಐಡಿ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತಾ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನು ಗೊತ್ತಾಗಿದೆ ಅಂದರೆ ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಸೊ ಸೆಕ್ಷನ್ 238 ಕೂಡ ಈ ಎಫ್ಐಆರ್ ನಲ್ಲಿ ದಾಖಲು ಮಾಡಲಾಗಿದೆ. ಈಗ ಏನು ಶಿವಂ ಅಸೋಸಿಯೇಟ್ ಪ್ರಕರಣದಲ್ಲಿ ಯಾರು ಅಧಿಕ ಬಡ್ಡಿ ಪಡೆದಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡಿ ಅವರಿಂದ ಲಾಭ ಪಡೆದಂತ ಹಣವನ್ನ ವಸೂಲಿಯನ್ನ ಮಾಡಿ ಗ್ರಾಹಕರಿಗೆ ಕೊಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಈಗ
ಸಿಐಡಿ ಇರತಕ್ಕಂಥದ್ದು. ಈ ಒಂದು ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರಕರಣ ಇದು ಅಂತಾರಾಜ್ಯ ಪ್ರಕರಣ ಆಗಿದ್ರಿಂದ ಇದು ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಚಾಲೆಂಜ್ ಆಗಿದೆ. ಜೊತೆಗೆ ಏನು ಅಂತಂದ್ರೆ ಬೆಳಗಾವಿಯಲ್ಲಿ ದಾಳಿ ನಡೆದಿದ್ದ ವೇಳೆನೆ ಈ ಒಂದು ಬಾಲರಾಜ್ ಮಾನೆ ಪುಣೆಯಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಈಗ ಪೊಲೀಸರಿಗೆ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರಕರಣದ ತನಿಖೆಯನ್ನು ಈಗ ಸಿಐಡಿ ಇವತ್ತಿನಿಂದ ಆರಂಭ ಮಾಡಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.